ಕಾರಣದಿಂದಲೋ ಇಲ್ಲವೇ ಅನುವಂಶೀಯ ಕಾರಣದಿಂದಲೋ ಏನೋ ಕಣ್ಣಿನ ಸುತ್ತಲೂ ಡಾರ್ಕ್ ಸರ್ಕಲ್ ಕಾಣಿಸಿಕೊಂಡು ಮುಖದ ಸೌಂದರ್ಯ ಕಳೆಗುಂದುವಂತಾಗೋದು ಸದ್ಯ ಸಾಮಾನ್ಯವಾಗಿ ಬಿಟ್ಟಿದೆ. ಅಂತಹ ಡಾರ್ಕ್ ಸರ್ಕಲ್ ನಿವಾರಣೆಗಾಗಿ ಅದೆಷ್ಟೋ ಕಸರತ್ತನ್ನ ಮಾಡಿ ಪ್ರಯೋಜನವನ್ನು ಕಾಣದ ಮಂದಿಯ ಸಂಖ್ಯೆಯೂ ಕಮ್ಮಿ ಏನಿಲ್ಲ. ಹಾಗಿದ್ರೆ ಈ ಡಾರ್ಕ್ ಸರ್ಕಲ್ಗೆ ಪರಿಹಾರವೇನು? ಇಂದಿನ ಸಿರಿ ಸಖಿ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನೋಡಿ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ದೀಪಾ ಮಹೇಶ್ ಅಂತ. ನಾನಿವತ್ತು ನಿಮಗೆ ಅಂಡರ್ ಐ ಟ್ರೀಟ್ಮೆಂಟ್ ಅಂದರೆ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಲು ಮತ್ತು ರಿಂಕಲ್ಸು ಎಲ್ಲ ಅವಾಯ್ಡ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಟ್ರೀಟ್ಮೆಂಟಾಗಿ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ನಿಮಗೆ. ಮೊದಲಿಗೆ ನೋಡಿ, ಇವರಿಗೆ ಅಂಡರ್ ಐ ಟ್ರೀಟ್ಮೆಂಟ್ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಹೆಡ್ ಬ್ಯಾಂಡ್ ಹಾಕೊಂಡ್ಬಿಡಿ. ಇದು ಫ್ರೂಟ್ಸ್ ಕ್ಲೆನ್ಸಿಂಗ್ ಮಿಲ್ಕ್ ಅಂತ. ಮೊದಲಿಗೆ ಕ್ಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಲೈಟಾಗಿ ಕ್ಲೆನ್ಸ್ ಮಾಡ್ಕೊಳ್ಬೇಕು. ಇದು ಕಿತ್ತಳೆ ಹಣ್ಣಿಂದ ರಸದ ಕ್ಲೆನ್ಸರ್. ಇದು 2 ಮಿನಿಟ್ಸ್ ಕ್ಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ತಿರ್ಗಾ ವೈಪ್ ಮಾಡ್ಕೊಳ್ಬೇಕು. ಈಗ ನೀಟಾಗಿ ಕ್ಲೆನ್ಸ್ ಆಗಿದೆ. ಸೊ ನೀಟಾಗಿ ವೈಪ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಸ್ಕ್ರಬ್ ತಗೊಳ್ತಾ ಇದ್ದೀನಿ ನಾನು. ಇದು ಫ್ರೂಟ್ ಸ್ಕ್ರಬ್. ಲೈಟಾಗಿ ಮಸಾಜ್ ಮಾಡ್ಕೊಳ್ಬೇಕು. ಇದು ಒಂದು 2 ಇಂದ 3 ಮಿನಿಟ್ಸ್ವರೆಗೂ ಲೈಟಾಗಿ ಮಸಾಜ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಪ್ರೆಷರ್ ಕೊಡಬಾರ್ದು. ನೀಟಾಗಿ 3 ಮಿನಿಟ್ಸ್ವರೆಗೂ ನೀಟಾಗಿ ಮಸಾಜ್ ಮಾಡಬೇಕು. ಸೊ ಕಣ್ಣಿನ ಸುತ್ತ ನೋಡಿ ಈ ಥರ ಮಸಾಜ್ ಮಾಡಬೇಕು. ಇದೇ ರೀತಿಯಾಗಿ ಮಸಾಜ್ ಕೊಡ್ತಾ ಇರಬೇಕು. 2 ಇಂದ 3 ಮಿನಿಟ್ಸ್ವರೆಗೂ ಕೊಟ್ಟರೆ ಆ ಡಾರ್ಕ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ತುಂಬ ಡಾರ್ಕ್ ಸರ್ಕಲ್ ಯಾಕೆ ಬರುತ್ತೆ ಅಂತಂದರೆ, ತುಂಬ ನಿದ್ದೆ ಇಲ್ಲದೆ ಹೋದರೆ, ತುಂಬ ಸ್ಟ್ರೆಸ್ ಆದರೆ ಈ ಥರ ತುಂಬಾ ಡಾರ್ಕ್ ಸರ್ಕಲ್ ಬರುತ್ತೆ. ಇದಾದ ತಕ್ಷಣ ತಿರ್ಗಾ ವೈಪ್ ಮಾಡ್ಕೊಳ್ಬೇಕು. ನೀಟಾಗಿ ರಿಮೂವ್ ಮಾಡಬೇಕು. ಅಂಡರ್ ಐ ಟ್ರೀಟ್ಮೆಂಟ್ಗೆ ಸ್ಟೀಮ್ ಅವಶ್ಯಕತೆ ಇಲ್ಲ, ಸ್ಟೀಮ್ ಕೊಡೋ ಅಷ್ಟಿಲ್ಲ. ನೀಟಾಗಿ ವೈಪ್ ಮಾಡ್ಕೊಳ್ಬೇಕು. ಸ್ಕ್ರಬ್ ಒಂಚೂರು ಸಿಗದೆ ಇರೋ ಹಾಗೆ ನೀಟಾಗಿ ವೈಪ್ ಮಾಡಿಬಿಟ್ಟು ನೆಕ್ಸ್ಟು ಮಸಾಜ್ ಜೆಲ್ ತೊಗೊಳ್ಬೇಕು. ಇದು ಸ್ಟ್ರಾಬೆರಿಯಿಂದ ಮಾಡಿರೋಂಥ ಜೆಲ್. ಇದು ಸ್ಟ್ರಾಬೆರಿ ಮತ್ತು ಗ್ರೇಪ್ಸು. ಇದಕ್ಕೆ ಸ್ವಲ್ಪ ರೋಸ್ ವಾಟರ್ ಕೂಡ ಮಿಕ್ಸ್ ಮಾಡಿದ್ದೀನಿ. ನೀಟಾಗಿ ಈಗ 15 to 20 ಮಿನಿಟ್ಸು ನೀಟಾಗಿ ಮಸಾಜ್ ಮಾಡಬೇಕು. ಇದೇ ರೀತಿ ನೀಟಾಗಿ 15 to 20 ಮಿನಿಟ್ಸು ಇದೇ ರೀತಿ ಮಸಾಜ್ ಮಾಡಬೇಕು. ಕಣ್ಣಿನ ಮೇಲೆ ಈ ರೀತಿ ಮಸಾಜ್ ಕೊಡೋದ್ರಿಂದ ತುಂಬ ರಿಲ್ಯಾಕ್ಸ್ ಕೂಡ ಆಗುತ್ತೆ. ಮತ್ತು ಡಾರ್ಕ್ ಸರ್ಕಲ್ಲು, ರಿಂಕಲ್ಸು ಈ ಥರ ಮಸಾಜ್ ಮಾಡೋದ್ರಿಂದ ರಿಂಕಲ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ ನಿಮಗೆ. ಇದೇ ರೀತಿ ಒಂದು 15 ಮಿನಿಟ್ಸ್ ಆದರೂ ಕಂಟಿನ್ಯೂಸ್ ಆಗಿ ಮಸಾಜ್ ಕೊಡ್ತಾ ಇರಬೇಕು. ಈಗ ಮಸಾಜ್ ಮಾಡೋದ್ರಿಂದ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಡಾರ್ಕ್ ಸರ್ಕಲ್ಲು ಕೂಡ ಕಡಿಮೆ ಆಗುತ್ತೆ. ಇದು ಕಂಪಲ್ಸರಿ ಒಂದು ವೀಕ್ಲಿ ಒನ್ಸ್ ಒಂದು 8 ಸಿಟ್ಟಿಂಗ್ಸ್ 10 ಸಿಟ್ಟಿಂಗ್ಸಲ್ಲಿ ನಿಮಗೆ ಫುಲ್ಲು ಅಂಡರ್ ಐ ತುಂಬಾ ಕಡಿಮೆ ಆಗುತ್ತೆ. ಕೆಲವ್ರು ಹೇಳ್ತಾರೆ ಹೆರಿಡಿಟಿಯಿಂದ ಬರುತ್ತೆ ಅಥವಾ ತುಂಬ ಎಲ್ಲರಿಗೂ ನಮ್ಮ ತಾಯಿಗಿದೆ ಅವರಿಗಿದೆ ಅಂದ್ಕೊಂಡು ಬರುತ್ತೆ. ಸೊ ಅದೆಲ್ಲ ಕಡಿಮೆ ಆಗಲ್ಲ ಅಂತ ಅಂದ್ಕೊಂಡಿರ್ತಾರೆ. ಖಂಡಿತ ಹಾಗೇನಿಲ್ಲ. ಇದು 100% ರಿಸಲ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೂಡ ಇರುತ್ತೆ. ಮತ್ತು ಡಾರ್ಕ್ ಸರ್ಕಲ್ ಆಗಲಿ, ರಿಂಕಲ್ಸ್ ಆಗಲಿ ಒಂದು ಚೂರು ಕೂಡ ಕಾಣಿಸೋದಿಲ್ಲ. ಈಗ ನಿಮ್ಮ ಕೆನ್ನೆ ಮೇಲೆಲ್ಲ ಯಾವ ರೀತಿ ಕಲರ್ ಇದೆಯೋ ಅದೇ ರೀತಿ ಅಂಡರ್ ಐ ಕೂಡ ಅದೇ ರೀತಿ ಬರುತ್ತೆ. ಈಗ 15 ಮಿನಿಟ್ಸ್ ಆಗಿದೆ. ಮತ್ತು ಫ್ರೂಟ್ಸ್ ಜೆಲ್ ಹಾಕ್ಕೊಳ್ಬೇಕು. ಜೆಲ್ ಹಾಕ್ಕೊಂಡ್ರೆ ಅದು ಫುಲ್ಲು ಜೆಲ್ ಡ್ರೈ ಆಗೋಗಿದೆ. ತಿರ್ಗಾ ಮತ್ತೆ ಜೆಲ್ ಅಪ್ಲೈ ಮಾಡಿಕೊಂಡು ಇದ್ರ ಮೇಲೆ ಮಿಷಿನ್ ಕೊಡಬೇಕಾಗತ್ತೆ. ಅಲ್ಟ್ರಾಸೋನಿಕ್ ಮಿಷಿನು. ಈಗ ಇದು 5 to 6 ಮಿನಿಟ್ಸು ಈ ರೀತಿ ಮಸಾಜ್ ಕೊಡ್ತಾ ಹೋಗಬೇಕು. ಈ ರೀತಿ ಮಸಾಜ್ ಕೊಡೋದ್ರಿಂದ ಡಾರ್ಕ್ ಸರ್ಕಲ್ಲು ಕಡಿಮೆ ಆಗುತ್ತೆ ಮತ್ತು ರಿಂಕಲ್ಸ್ ಕೂಡ ಇರೋದಿಲ್ಲ. ಮುಂದಕ್ಕೂ ಕೂಡ ಬರೋ ಅಂಥ ಚಾನ್ಸಸ್ ಕೂಡ ಇರೋದಿಲ್ಲ. ಅಷ್ಟು ನೀಟಾಗಿ ಇದು ಡಾರ್ಕ್ ಸರ್ಕಲ್ ಎಲ್ಲ ಕಡಿಮೆ ಆಗುತ್ತೆ. ತುಂಬ ಕಣ್ಣಿನ ಸುತ್ತ ತುಂಬಾ ನೆರಿಗೆಗಳಿರುತ್ತಲ್ಲ ಅದೆಲ್ಲನೂ ಅವಾಯ್ಡ್ ಆಗುತ್ತೆ ಇದರಲ್ಲಿ. ಈ ರೀತಿ ಸ್ಲೋ ಆಗಿ 3 ಮಿನಿಟ್ಸು ಈ ರೀತಿ ಮಸಾಜ್ ಮಾಡ್ತಾ ಹೋಗಬೇಕು.
ಈಗ 3 ಮಿನಿಟ್ಸ್ ಆಗಿದೆ. ಸೊ ಈ ಕಡೆ ಕಣ್ಣಿನ ಮೇಲೆ ಇದೇ ರೀತಿ ನೀಟಾಗಿ ಮಸಾಜ್ ಕೊಡ್ತಾ ಹೋಗಬೇಕು. ಈ ರೀತಿ ಮೇಲ್ಗಡೆ ಮಸಾಜ್ ಕೊಡಬೇಕು, ನಂತರ ಈ ರೀತಿ ಕೆಳಗಡೆ ಹೋಗಬೇಕು. ಇದು 6 ಮಿನಿಟ್ಸ್ ಆಯಿತು. ಇವಾಗ ನೆಕ್ಸ್ಟು ಪ್ಯಾಕ್ ಹಾಕಬೇಕಾಗತ್ತೆ. ಮೊದಲು ವೈಪ್ ಮಾಡ್ಕೊಳ್ತೀನಿ. ಈ ಜೆಲ್ಲನ್ನೆಲ್ಲ ನೀಟಾಗಿ ವೈಪ್ ಮಾಡ್ಕೊಳ್ಬೇಕು. ನೀಟಾಗಿ ವೈಪ್ ಮಾಡ್ಕೊಳ್ಬೇಕು. ಇದು ಮಿಲ್ಕ್ ಪೌಡರು ಮತ್ತು ಆಲೂಗೆಡ್ಡೆ ರಸ ಎರಡೂ ಮಿಕ್ಸ್ ಮಾಡಿದ್ದೀನಿ. ಜೊತೆಗೆ ಸ್ವಲ್ಪ ರೋಸ್ ವಾಟ್ರ್ ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಲ್ಕ್ ಪೌಡರು, ಪೊಟೊಟೊ ರಸ ಮತ್ತು ರೋಸ್ ವಾಟರು ಇವು 3 ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವು 3 ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇದನ್ನು ನೀಟಾಗಿ ಕಣ್ಣಿನ ಮೇಲೆ ಈ ಥರ ಪ್ಯಾಕ್ ಹಾಕಬೇಕು. ಇದು ಹಾಕೋದ್ರಿಂದ ಡಾರ್ಕ್ ಸರ್ಕಲ್ಲು ಕಡಿಮೆ ಆಗುತ್ತೆ ಮತ್ತು ಕಣ್ಣು ಸ್ಟ್ರೆಸ್ ಎಲ್ಲ ಕಡಿಮೆ ಆಗಿ ತುಂಬ ಕೂಲಾಗಿರುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ 8 to 10 ಸಿಟ್ಟಿಂಗ್ ನೀವು ಮಾಡ್ಕೊಳ್ತಾ ಬಂದರೆ ಖಂಡಿತವಾಗ್ಲೂ ಒಂದು ಚೂರು ಡಾರ್ಕ್ ಸರ್ಕಲ್ಲು ಇರೋದಿಲ್ಲ. ಹೆರಿಡಿಟಿಗೆ ಬಂದಿದ್ರೂ ಕೂಡ ಆ ಥರ ರಿಂಕಲ್ಸ್ ಆಗಲಿ ಡಾರ್ಕ್ ಸರ್ಕಲ್ ಆಗಲಿ ಎಲ್ಲನೂ ಹೊರಟೋಗುತ್ತೆ. ನೋಡಿ ಈ ಥರ ಪ್ಯಾಕ್ ಹಾಕಬೇಕು. ಇದನ್ನು ಪ್ಯಾಕ್ ಹಾಕಿದ್ಮೇಲೆ ಒಂದು 15 to 20 ಮಿನಿಟ್ಸು ಇದೇ ರೀತಿ ಬಿಟ್ಬಿಡಬೇಕು. 20 ಮಿನಿಟ್ಸ್ ಆದಮೇಲೆ ಅದು ಪೀಲ್ ಆಫ್ ಮಾಸ್ಕ್ ಬರಲ್ವ, ಆ ರೀತಿ ನೀಟಾಗಿ ಬರುತ್ತೆ. ಈಗ ಇದು 20 ಮಿನಿಟ್ಸ್ ಆಗಿದೆ. ಈಗ ಇದು ಪ್ಯಾಕು ರಿಮೂವ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ಪೀಲ್ ಆಗಿಬಿಡತ್ತೆ. ಇದಾದ ನಂತರ ಪ್ಯಾಕ್ ರಿಮೂವ್ ಮಾಡಿದ ತಕ್ಷಣ ಒಂದು ವೈಪ್ ಬಟ್ಟೆ ಟಿಶ್ಯೂ ತೊಗೊಂಡು ನೀಟಾಗಿ ವೈಪ್ ಮಾಡ್ಕೊಳ್ಬೇಕಾಗತ್ತೆ. ನೀಟಾಗಿ ನಾರ್ಮಲ್ ನಿಮ್ಮ ಫೇಸ್ ಯಾವ ಕಲರ್ ಇರುತ್ತೋ ಅದೇ ರೀತಿ ಅಂಡರ್ ಐ ಕೂಡ ಅದೇ ರೀತಿ ಅದೇ ಕಲರಲ್ಲೇ ಬರುತ್ತೆ. ಸೊ ಇದನ್ನು ನೀವು ವಾರಕ್ಕೆ ಒಂದು ಸತಿ ಕಂಪಲ್ಸರಿ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಡಾರ್ಕ್ ಸರ್ಕಲ್ ಎಲ್ಲ ಫುಲ್ಲು ಕಂಟ್ರೋಲ್ ಆಗುತ್ತೆ. ನಿಮ್ಮ ಫೇಸ್ ಯಾವ ರೀತಿ ಕಲರ್ ಇರುತ್ತೋ ಅದೇ ರೀತಿ ಅಂಡರ್ ಐ ಕೂಡ ಅದೇ ನ್ಯಾಚುರಲ್ ಆಗಿ ವೈಟ್ ಬರುತ್ತೆ. ನೋಡಿ ಡಾರ್ಕ್ ಸರ್ಕಲ್ ಎಲ್ಲ ಫುಲ್ಲು ಲೈಟ್ ಆಗಿದೆ. ಈಗ ಇವರ ಐ ನೋಡಿ ತುಂಬಾ ಲೈಟ್ ಕಲರ್ ಆಗಿದೆ. ಡಾರ್ಕ್ನೆಸ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಅಂಡರ್ ಐ ಟ್ರೀಟ್ಮೆಂಟು ಮಾಡ್ಕೊಳ್ಳೋದು ಅಂತ. ಇದೇ ರೀತಿ ಅಂಡರ್ ಐ ಟ್ರೀಟ್ಮೆಂಟ್ ನೀವು ಕೂಡ ಮನೇಲಿ ಮಾಡ್ಕೊಳ್ಬೋದು. ಸಪೋಸ್ ನಿಮ್ಮ ಮನೇಲಿ ಮಿಷಿನ್ ಏನಾದ್ರು ಇಲ್ಲ ಅಂತಂದರೆ ಪರವಾಗಿಲ್ಲ, ಅದನ್ನು ನೀವು ಸೌತೆಕಾಯಿ ಕಟ್ ಮಾಡಿ ಕಣ್ಮೇಲೆ ಇಟ್ಕೊಳ್ಳಿ ಒಂದು 15 ಮಿನಿಟ್ಸು, ಅಥವಾ ಟೊಮೆಟೊ ಕಟ್ ಮಾಡಿಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಇದೇ ರೀತಿ ವೀಕ್ಲಿ ಟ್ವೈಸು ಮಾಡ್ಕೊಂಡು ಹೋಗ್ತಾ ಇದ್ದರೆ ನಿಮಗೆ ಡಾರ್ಕ್ ಸರ್ಕಲ್ಲು ಫುಲ್ಲು ಕಂಟ್ರೋಲ್ ಆಗುತ್ತೆ. ಮತ್ತು ಯಾವುದೇ ಸೀಸನ್ನಲ್ಲಿ ನಿಮಗೆ ಫ್ರೂಟ್ಸ್ ಬಂದರೂ ಆ ಫ್ರೂಟ್ಸಲ್ಲಿ ನೀವು ಫೇಸ್ ಸಮೇತ ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಕೂಡ ಗ್ಲೋ ಬರುತ್ತೆ ಮತ್ತು ಟ್ಯಾನ್ ಕೂಡ ರೆಡ್ಯೂಸ್ ಆಗುತ್ತೆ. ಮತ್ತು ಅಂಡರ್ ಐ ಡಾರ್ಕ್ ಸರ್ಕಲ್ಲು ರಿಂಕಲ್ಸು ಎಲ್ಲನೂ ನೀಟಾಗಿ ಅವಾಯ್ಡ್ ಮಾಡ್ಬೋದು ನೀವು. ಕಣ್ಣಿನ ಸುತ್ತಲೂ ಸೃಷ್ಟಿಯಾಗುವ ಡಾರ್ಕ್ ಸರ್ಕಲ್ನಿಂದ ಬೇಸತ್ತ ಮಂದಿಗೆ ಇದು ಉತ್ತಮ ಪರಿಹಾರ ಅಲ್ವಾ? ನೀವು ಕೂಡ ವಾರಕ್ಕೊಮ್ಮೆಯಾದ್ರೂ ಇಂತಹ ಟಿಪ್ಸ್ಗಳನ್ನ ಫಾಲೋ ಮಾಡೋ ಮೂಲಕ ಡಾರ್ಕ್ ಸರ್ಕಲ್ನಿಂದ ಮುಕ್ತಿ ಪಡೆದುಕೊಳ್ಳಿ. ಜೊತೆಗೆ ಕಣ್ಣಿನ ಸೌಂದರ್ಯವನ್ನು ಕಾಪಾಡಿಕೊಳ್ಳಿ.